ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಂಸದ ಸಾಗರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಸಿಎಸ್ ಷಡಾಕ್ಷರಿಯವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಫೆಬ್ರವರಿ 23ರಂದು 121ನೇ ವಿಶ್ವ ರೋಟರಿ ದಿನಾಚರಣೆ. ಹಾವಶೆಟ್ಟಿ ಪಾಟೀಲ್. ಮರ್ಕಲ್ ಗ್ರಾಮ ಪಂಚಾಯತ್ ಪಿಡಿಒ ಉಮೇಶ್ ಜಾಬರ್ ಅವರ ಅಮಾನತನ್ನು ಕೂಡಲೇ ರದ್ದುಪಡಿಸಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಪಿಲ್ ಹೂಗಾರ್ ಗಾದ್ಗಿ ಅವರ ಹುಟ್ಟುಹಬ್ಬ ನಿಮಿತ್ತ ಗೋಪೂಜೆ ಹಾಗೂ ನಿರ್ಗತಿಕ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಸುದ್ದಿಯ ವಿವರಗಳು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಸಾರ್ವಜನಿಕ ದೂರುಗಳಿಗೆ ತಕ್ಷಣ ಸ್ಪಂದಿಸುವಂತೆ ಹಾಗೂ ವಿಳಂಬ ಧೋರಣೆ ಅನುಸರಿಸುವ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಸದರಾದ ಸಾಗರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನೆ, ಜಿಲ್ಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ ಎಂಬ ದೂರುಗಳು ವ್ಯಾಪಕವಾಗಿವೆ. ರೈತರಿಗೆ ವಿಮೆ ಹಣ ತಲುಪುವುದಿಲ್ಲ, ಆಗುತ್ತಿರುವ ವಿಳಂಬಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದರು ಈ ಕುರಿತು ತಕ್ಷಣ ಸಮಗ್ರ ವರದಿ ಸಲ್ಲಿಸಲು ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಬೇಸಿಗೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಈಗಿನಿಂದಲೇ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸೂಚಿಸಿದರು. ಜಲ್ ಜೀವನ್ ಮಿಷನ್ ಯೋಜನೆಯಡಿ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ನೀಡಿರುವ ಗುತ್ತಿಗೆದಾರರನ್ನು ತಕ್ಷಣವೇ ಕಪ್ಪು ಪಟ್ಟಿಗೆ ಸೇರಿಸಲು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಇತ್ತೀಚೆಗೆ ಅವರ ಶಾಲೆಯಲ್ಲಿ ಬಿಸಿ ಊಟ ಸೇವನೆಯಿಂದ ಮಕ್ಕಳು ಅಸ್ವಸ್ಥಗೊಂಡ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸಂಸದರು ಕಾರಣಕರ್ತರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಜಿಲ್ಲೆಯಲ್ಲಿ ಗರ್ಭಿಣಿಯರಿಗೆ ಸಕಾಲದಲ್ಲಿ ಸಮರ್ಪಕ ಚಿಕಿತ್ಸೆ ಲಭ್ಯವಾಗಬೇಕು. ಜೊತೆಗೆ ಹೆಚ್ಚುತ್ತಿರುವ ಮಾದಕ ವಸ್ತು ವ್ಯಸನ ತಡೆಗಟ್ಟಲು ಮಾದಕ ವಸ್ತು ಪುನರ್ವಸತಿ ಕೇಂದ್ರ ಸ್ಥಾಪನೆಗೆ ತಕ್ಷಣ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದರು. ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ನಿವಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಈ ವರ್ಷದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶಗಳಲ್ಲಿ ಜಿಲ್ಲೆ ಗಮನಾರ್ಹ ಸಾಧನೆ ಮಾಡಬೇಕು. ಮಧ್ಯಾಹ್ನದ ಬಿಸಿ ಊಟದ ಗುಣಮಟ್ಟವನ್ನು ಅಧಿಕಾರಿಗಳು ಖುದ್ದಾಗಿ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಸಂಸದರು ಸೂಚಿಸಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿನ ಅಪಘಾತ ವಲಯಗಳನ್ನು ಗುರುತಿಸಿ ತಕ್ಷಣ ದುರಸ್ತಿಪಡಿಸಬೇಕು. ರೈಲ್ವೆ ನಿಲ್ದಾಣಗಳಲ್ಲಿ ಸ್ವಚ್ಛತೆ ಕಾಪಾಡಿ ನಡೆಯುತ್ತಿರುವ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದರು. ಸರ್ಕಾರದ ಯೋಜನೆಗಳು ಕೇವಲ ದಾಖಲೆಗಳಲ್ಲಿ ಸೀಮಿತವಾಗಬಾರದು, ಅವುಗಳ ಲಾಭ ಜನಸಾಮಾನ್ಯರಿಗೆ ತಲುಪಬೇಕು. ಕರ್ತವ್ಯ ಲೋಪ ಎಸಗುವ ಯಾವುದೇ ಅಧಿಕಾರಿಯನ್ನ ಸಹಿಸುವುದಿಲ್ಲ ಎಂದು ಸಂಸದ ಸಾಗರ್ ಖಂಡ್ರೆ ಸಭೆಯಲ್ಲಿ ಎಚ್ಚರಿಸಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಆಳಂದ್, ಚಿಂಚೋಳಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬರ ಕೇಳಿಲ್ಲ ಅಂತ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾಗತ್ತೆ. ಸಮಸ್ಯೆ ಆಗಿರೋದು ಖರೀದಿ ಕೇಂದ್ರ ಓಪನಿಂಗ್ ತಡ ಆಯ್ತು. ತಡ ಆದ್ಮೇಲೆ ಅವರು ಬಹಳಷ್ಟು ಕಡೆ ಬಹಳಷ್ಟು ಸಲ ಟ್ರಕ್ ಅಲ್ಲಿ ತುಂಬಿಕೊಂಡು ಹೋದಾದ್ಮೇಲೆ ಕ್ವಾಲಿಟಿ ಸರಿ ಇಲ್ಲ ಅಂತ ಮತ್ತೆ ವಾಪಸ್ ಕೊಟ್ರು. ಇವೆಲ್ಲ ಸಮಸ್ಯೆ ಯಾಕಾಯ್ತು? ಎಷ್ಟೋ ಕಡೆ ನಮ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇಲ್ಲ, MSP ಇದ್ರೂ ಕೂಡ ನಮ್ಗೆ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂತು. 7 ಜನರಿಗೆ MSP ನೆನಪಾಗಿದೆ, 7 ಜನದ ಪ್ರೊಕ್ಯೂರ್ಮೆಂಟ್ ಆಗಿದೆ MSP ಅಲ್ಲಿ. ಆಕ್ಚುಲಿ ನಂಬರ್ ಆಫ್ ಫಾರ್ಮ್ 21 ರಿಜಿಸ್ಟರ್ ಮಾಡಿದ್ದಾರೆ ಸರ್. ಆಗಿರೋದು ಗ್ರೀನ್ ಗ್ರಾಮ್, ಬ್ಲಾಕ್ ಗ್ರಾಮ್, ಸೋಯಾಬೀನ್ ಅಷ್ಟೇ ಪ್ರೊಕ್ಯೂರ್ಮೆಂಟ್ ಆಗಿದೆ. ಇಲ್ಲ, ಪ್ರೊಕ್ಯೂರ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್, ಎಷ್ಟು ಜನ ಪರ್ಸೆಂಟೇಜ್ ಪ್ರೊಕ್ಯೂರ್ಮೆಂಟ್? ಒಂದೇ ಕ್ಷೇತ್ರದಲ್ಲಿ 40 ಜನ ಬೋರ್ವೆಲ್ ಹೊಡ್ಕೊತಾ ಇದ್ದಾರೆ. ನಮ್ ಇಡೀ ಜಿಲ್ಲೆಯಲ್ಲಿ ಒಬ್ರು ಆಡ್ ನೋಡಲ್ಲ. ಮತ್ತೆ ನೀರಿನ ಅವಶ್ಯಕತೆ ಎಲ್ಲಾ ಕಡೆನೇ ಇದೆ. ನೀವು ಒಂದ್ಸಲ ಮಾತಾಡ್ರಿ. ಇಲ್ಲ, ಇವ್ರು ಚಿಂಚೋಳಿ ಕಾಳಜಿಗಳಿಗೆ ಮಾತಾಡಿ ಅವ್ರಿಗೆ ಕೇಳಿ ಅವ್ರು ಯಾವ ರೀತಿ ಮಾಡಾರ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನೀವು ಅದನ್ನ ಫಾಲೋ ಮಾಡ್ಬೇಕು. ನಾನು
ಒಂದು 5-6 ಜನ ಬಂದಿದೆ. ಮುನ್ಸಿಪಾಲಿಟಿ ಅವರು ಉತ್ತರ ಕೊಡ್ಬೇಕು ಸರ್. ಈಗ ಅವ್ರ ಸೆಂಟರ್ ಯಾವಾಗ ರೆಡಿ ಆಗ್ತದೆ ಅವಾಗ ಇಮಿಡಿಯೇಟ್ ಆಗಿ ನಾವು ಶಿಫ್ಟ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ABC ಪ್ರೋಗ್ರಾಮ್ ಸಹಿತ ಮಾಡ್ತೀವಿ ಸರ್. ನಾ ಈಗ ಮುನ್ಸಿಪಾಲಿಟಿ ಅವರು ಉತ್ತರ ಕೊಡ್ಬೇಕು ಸರ್. ಬರ್ತಾ ಇದ್ದಾರೆ ಸರ್. PCI ಅಲ್ಲಿ ಎಷ್ಟು ಕೇಸ್ ಆಗಿದೆ PCI ಆಕ್ಟ್ ಅಲ್ಲಿ? ಸರ್ ನಾವು 2025-26ರಲ್ಲಿ 3 ಕೇಸ್ಗಳನ್ನು ಇದು ಮಾಡಿದ್ವಿ ಸರ್. ಆಯಾ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಜಾನುವಾರುಗಳನ್ನ ನಾವು ಕಸ್ಟಡಿಗೆ ತೆಗೆದುಕೊಂಡು ನಾವು ನಮ್ಮ ಇದರಲ್ಲಿ ಗೋಶಾಲೆಯಲ್ಲಿ ಬಿಡ್ತೀವಿ. ಈಗ ರೆಸ್ಕ್ಯೂ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ರಿಲೀಸ್ ಅದು ಈಗ ಕೋರ್ಟ್ ನಲ್ಲಿ ಡಿಸೈಡ್ ಆದ್ರೆ ರಿಲೀಸ್ ಆಗ್ತದೆ. ಅಲ್ಲಿ ತನಕ ಅಂದ್ರೆ ಗೋಶಾಲೆಯಲ್ಲಿ 3 ಕೇಸಸ್ ಎಸ್ ಓನ್ಲಿ. ಎಸ್. ಈ ಪೆಟ್ ಶಾಪ್ಸ್ ಏನಂದ್ರೆ ಪೆಟ್ ಶಾಪ್ಸ್ ಬೀದರ್ದ ಭಾಳ ಆಗ್ಲತ್ತಲ್ಲ. ಪೆಟ್ ಶಾಪ್ಸ್ ಅಂತಿಲ್ಲ, ಪೆಟ್ ಕ್ಲಿನಿಕ್ ಅದಾವ ನಮ್ಮಲ್ಲಿ. ಪೆಟ್ ಶಾಪ್ಸ್ ಶಾಪ್ಸ್ ಅದು ಬರೆಯಂತ ನಾನು ನೋಡಿದ್ದೇನೆ. ನಿಮ್ಮ ಮನೆ ಎಕ್ಸಿಬಿಷನ್ ಆಯ್ತಲ್ಲ ಸರ್, ಪ್ರದರ್ಶನ ಮಾಡ್ತಾರೆ ನಮ್ಮ ಇದರಲ್ಲಿ. ಈ ಸಾಕು ಬಯೋಮೆಟ್ರಿಕ್ ಅಟೆಂಡೆನ್ಸ್ ನಮಗೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕ್ಯಾಂಪ್ಸ್ ಅಟೆಂಡೆನ್ಸ್ ಇದೆ ಸರ್. 85% ನಾವು ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ ಸರ್. 15% ಉಳಿದಿದ್ದು ಸ್ವಲ್ಪ ಮಿಸ್ ಮ್ಯಾಚ್, ನೇಮ್ ಮಿಸ್ ಮ್ಯಾಚ್ ವಿತ್ HRMS ಪ್ಲಸ್ ಇದರಲ್ಲಿ ಮಿಸ್ ಮ್ಯಾಚ್ ಇದೆ ಅಂತ ಸ್ವಲ್ಪ ಅದು ಕರೆಕ್ಷನ್ ನಡೀತಾ ಇದೆ ಸರ್. ಆ್ಯಂಡ್ ಸೆಕೆಂಡು ಡಯಾಲಿಸಿಸ್ ಬಗ್ಗೆ ತಾವು ಹೇಳಿದ್ರೆ ಸರ್, ಡಯಾಲಿಸಿಸ್ ನಮ್ಮ ಕಡೆ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ ಸರ್. ವಿ ಡೋಂಟ್ ಹ್ಯಾವ್ ಎನಿ ವೇಟಿಂಗ್ ಫೆಸಿಲಿಟಿ ಸರ್. ಡ್ರೀಮ್ಸಲ್ಲಿ ಯಾವ ಪೇಷಂಟ್ ಬನ್ನಿ ಆಯಿತು ಸರ್, ನಾವು 10 ಬೆಡ್ಗೆ ನಾವು ಶಿಫ್ಟ್ ಮಾಡ್ಕೊಂಡು ಅಲ್ಲೂ ಸೇವೆ ಕೊಡ್ತಾ ಇದ್ದೀವಿ ಸರ್. ಮತ್ತೆ ಲಾಸ್ಟ್ ಟೈಮ್ ಚರ್ಚೆ ಹೋದಾಗ ಚಿಗುಪಾಲಿ ಗೈನಕೋಲಜಿಸ್ಟ್ ಪೋಸ್ಟನ್ನು ವೇಕೆಂಟ್ ಇತ್ತು ಸರ್. ನಾವು ಪೇಪರಲ್ಲೂ ಕೂಡ ಕೊಟ್ಟಿದ್ದೀವಿ ಸರ್, ಮತ್ತು ಸ್ಟೇಟಿಗೂ ಬರ್ತಿದ್ವಿ ಸರ್. ಈಗ ರೀಸೆಂಟಾಗಿ ಅವರು ಟ್ರೈಡ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಒಂದು ವ್ಯವಸ್ಥೆ ಮಾಡ್ತಾ ಅಂತ ಹೇಳಿದ್ದಾರೆ ಸರ್. ಅದೇ ಪ್ರಕಾರ ಮನ್ನಾರ್ಕಡೆಯಲ್ಲಿ OPG ಡಾಕ್ಟರ್ ವೆಟರ್ನಿಟಿ ಲೀವ್ ಬಂದರೆ ಜಾಯ್ನ್ ಆಗಿದ್ದಾರೆ ಸರ್. ಅಲ್ಲಿ ಸರ್ವಿಸಸ್ ಕೊಡ್ತಾ ಇದ್ದಾರೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಈ ಕಾರ್ಯಕ್ರಮವನ್ನು ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿ ಅಭೂತಪೂರ್ವ ಜಯ ಸಾಧಿಸಿರುವ CS ಷಡಾಕ್ಷರಿ ಅವರು ಪ್ರಪ್ರಥಮ ಬಾರಿಗೆ ಶರಣರ ನಾಡು ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ತಮ್ಮ ಮೊದಲ ಹಾಗೂ 2ನೇ ಅವಧಿಯಲ್ಲಿ ಸರ್ಕಾರಿ ನೌಕರರ ಪರವಾಗಿ ಸುಮಾರು 25ರಿಂದ 30 ಆದೇಶಗಳನ್ನು ಸರ್ಕಾರದಿಂದ ಹೊರಡಿಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಮಹಿಳಾ ನೌಕರರ ಹಿತಕ್ಕಾಗಿ KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ತಿಂಗಳಿಗೆ 1 ದಿನ ಋತುಚಕ್ರ ರಜೆ ಮಂಜೂರು ಮಾಡಿಸುವಲ್ಲಿ ರಾಜ್ಯಾಧ್ಯಕ್ಷರ ಕೀರ್ತಿ ಸಾಧನೆ ಮಾಡಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತು ಸದಸ್ಯರಾದ ರಾಜ್ಕುಮಾರ್ ಮಾಳ್ಗೆ ಬಂದಂತಹ ಅತಿಥಿಗಳು CS ಷಡಾಕ್ಷರಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಗುರುಬಸವ ಪಟ್ಟದೇವರು ವಹಿಸಿದ್ದರು. ಔರದ್ಬಿ ಕ್ಷೇತ್ರದ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಗೌರವ ಉಪಸ್ಥಿತಿ ವಹಿಸಿದರು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ. ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅನಂತ ಧನ್ಯವಾದಗಳು. ತಮ್ಮ ಕ್ರಿಯಾಶೀಲ ನಮ್ಮ ಹೆಮ್ಮೆಯ ಅತ್ಯಂತ ಕಿರಿಯ ಮತ್ತು ಕ್ರಿಯಾಶೀಲ ಸಂಸದರಾಗಿರುವಂತಹ ಶ್ರೀ ಸಾಗರ್ ಈಶ್ವರ್ ಖಂಡ್ರೇಜಿ ಅವರಿಗೆ ಇದೀಗ ಹೆಮ್ಮೆಯ ಶಾಸಕರಾಗಿರುವಂತಹ ಶ್ರೀ ಪ್ರಭು ಚವ್ಹಾಣ್ ಅವರಿಗೆ ಇದೀಗ ಗೌರವ ಅರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಕ್ರೀಡಾ ಕಾರ್ಯದರ್ಶಿಗಳಾಗಿರುವ ಶ್ರೀ ಸುನೀಲ್ ಅವರನ್ನು ಕೂಡ ಗೌರವಿಸಿದ ವಿನಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಘಟಕದ ಬೆನ್ನೆಲುಬಾಗಿರುವಂತಹ ಅನಂತ ಧನ್ಯವಾದಗಳು. ಜೊತೆಗೆ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಶ್ರೀ ಪ್ರಭು ರಾಜ್ಯಾಧ್ಯಕ್ಷರು, 2ನೇ ಸಲ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯ ಮೇಲೆ 1ನೇ ಸಲ ಬೀದರ್ಗೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಅಭಿನಂದನಾ ನಾವು ಮನವಿ ಮಾಡ್ತಾ ಇದ್ದೀವಿ ಜಿಲ್ಲೆಯಿಂದ. ಏನಂದರೆ ಹಿಂದೆ ಏನು ಜ್ಯೋತಿ ಸಂಜೀವಿನಿ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತೇನು ಸರ್ಕಾರಿ ನೌಕರರಿಗೆ ಏನೋ 6 ಲಕ್ಷ ನೌಕರರಿಗೆ ಎಲ್ರಿಗೂ ಕೂಡ ಇದರಲ್ಲಿ ಎಂಪೆನಲ್ ಮಾಡಲಿಕ್ಕೆ ಹಲವಾರು ಆಸ್ಪತ್ರೆಗಳನ್ನು ತಾವು ಮಾಡಿಕೊಟ್ಟಿದ್ದೀರಿ. ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜಿಲ್ಲೆಯಿಂದ. ಏನಂದರೆ ಏನು ಜ್ಯೋತಿ ಸಂಜೀವಿನಿ ಹಿಂದೆ ಇತ್ತು, ಅದರಲ್ಲಿ ಪಕ್ಕದ ರಾಜ್ಯ ಅಂದರೆ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮತ್ತು ಈ ತೆಲಂಗಾಣದಲ್ಲಿ ಹೈದರಾಬಾದು, ಅದರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಇದರಲ್ಲಿ ಎಂಪೆನಲ್ ಮಾಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಿಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಮಾನ್ಯ ಅಧ್ಯಕ್ಷರೇ, ತಾವು ಬೆಂಗಳೂರಿನಲ್ಲಿ ಎಷ್ಟು ಹಾಸ್ಪಿಟಲ್ಗಳನ್ನು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ತಾವು ಮಾಡಿಕೊಟ್ಟಿದ್ದೀರಿ. ಆದರೆ ಮಾನ್ಯ ಅಧ್ಯಕ್ಷರೇ, ನಾವು ಬೀದರ್ದಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ 12 ತಾಸು ಆಗ್ತದೆ ಅಧ್ಯಕ್ಷರೇ. ನಮ್ಮ ರಿಕ್ವೆಸ್ಟ್ ಏನಿದೆ ಅಂದರೆ ಪಕ್ಕದ ರಾಜ್ಯದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ನಾವು ಒಂದು ವೇಳೆ ನಮಗಲ್ಲಿ ಅವಕಾಶ ಮಾಡಿಕೊಟ್ಟಿದೆ, ಅದರಲ್ಲಿ ನಾವು 3 ತಾಸಿನಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥ ಕೆಲಸ ತಾವು ಮಾಡ್ತೀರಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಯಾರಪ್ಪ ಅಂದ್ರೆ ಅದೇ ಸಡಕ್ ಸರಿ ಸಾಹೇಬರು ಅಂತ. ಇವತ್ತ ಇಡೀ ಬೀದರ್ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರ ಬೇಡಿಕೆಯಾಗಿದೆ, ಎಲ್ಲಾ ಸರ್ಕಾರಿ ನೌಕರರ ಒಂದು ಕೂಗಾಗಿದೆ. ಅದೇನಪ್ಪ ಅಂತಂದ್ರೆ ಇವತ್ತು ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಹೈಕಮಾಂಡ್ ಆಗಿರುವಂತ ಶ್ರೀಯುತ ರಾಜಶೇಖರ್ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷೀಯ ಸ್ಥಾನವನ್ನ ಕೊಡಬೇಕಂತೇಳಿ ಇಡೀ ಸಮಸ್ತ ಬೀದರ್ ಜಿಲ್ಲೆಯ ನೌಕರಸ್ಥರಿಂದ ಆಗ್ರಹಿಸ್ತಾ ಇದ್ದೇವೆ. ಮಾನ್ಯರಲ್ಲಿ ವಿನಂತಿಯನ್ನ ಮಾಡ್ತೀವಿ. ಔರಾದಲ್ಲಿ
ನೀವು 50 ಲಕ್ಷ ರೂಪಾಯಿ ನೀವು ಇಟ್ಟಿದ್ದೀರಂತ. ಮತ್ತು ನಿಮಗೂ ಅನ್ಸ್ಬೋದು ಈಗ ಸಂಸದರು ಜಯಘೋಷ್ ಅಂತೂ ಮಾಡಿದ್ದಾರೆ, ಅನುದಾನ ಕೊಡ್ತಾರೋ ಕೊಡುವಲ್ಲ, ಬರೀ ಜಯಘೋಷ್ನಲ್ಲೇ ಮುಗಿಸಾಕ್ತಾರೇನು ಆ ಥರ ಇಲ್ಲ. ಆದರೂ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಏನು ನಿಮಗೆ ಜಿಲ್ಲಾದಲ್ಲಿ ನಿಮ್ಗೇನೆ ಸರ್ಕಾರ ನೌಕರ ಸಂಘಕ್ಕೆ ನಿಮ್ಗೆ ಏನೇ ಒಂದು ಕಟ್ಟಡ ಸಲಕ್ಕಿಂದ ಏನು ಅನುದಾನ ಬೇಕಾಗಿದೆ ಎರಡೂ ಕಡೆಯಿಂದ, ಯಾಕಂದರೆ ನನ್ನ ಕಡೆ ಕೇಂದ್ರ ಸರ್ಕಾರದಲ್ಲಿ ಅನುದಾನ ಭಾಳ ಕಡಿಮೆ ಇರುತ್ತೆ, ಅದಕ್ಕೆ ನಂದು ಕೂಡ ನಾನು ಕೊಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಂದೆಯವರಾದ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅವ್ರ ಪರವಾಗಿ ಕೂಡ ನಾನು ಮಾತು ಕೊಡ್ತೀನಿ, ಎಷ್ಟಾಯಿತು ಅಷ್ಟು ಸರ್ಕಾರದ ವತಿಯಿಂದ ಅನುದಾನ ನಾವು ಕೊಟ್ಟು ಬೇಗ ನಾವು ಕೆಲಸ ಮಾಡ್ತೀವಂತ. ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಸಣ್ಣ ಸಮಸ್ಯೆ ಆಗಂದಾಗ ನೋಡ್ತಕ್ಕಂಥ ಹೃದಯ ಅದು ಷಡಕ್ಷರಿ ಅವ್ರದ್ದಿದೆ. ಅಂಥವರು ನಿಜಕ್ಕೂ ಒಂದು ಘಟನೆ ನೆನಪಿಗೆ ಬರ್ತದೆ. ಭಗವಂತ ಈ ಭೂಲೋಕಕ್ಕೆ ಅನೇಕ ಕೈಲಾಸದಿಂದ ಭೂಲೋಕಕ್ಕೆ ಬಂದಂತ ಜನಕ್ಕೆ ಕೆರೆದಿದ್ರು ಅಂತ. ಆಗ ಭಗವಂತ ಅಂದಂತ, ಓ ಮಹಾಜನತೆಗಳೇ ನೀವೆಲ್ಲ ಆರಾಮಿದ್ದೀರೇನೋ ಅಂತ ಕೇಳ್ದಾನ. ನಾವೆಲ್ಲ ಆರಾಮಿದ್ದೀವಿ ನಿಮ್ಮ ಆಶೀರ್ವಾದದಿಂದ ಅಂದ್ರೆ. ಆವಾಗ ಭಗವಂತಂದ, ಮತ್ತು ನಿಮಗೇನು ಬೇಕು ಹೇಳ್ರಿ, ನಾ ವರವನ್ನು ಕೊಟ್ಟು ಹೋಗ್ಲಿಕ್ಕೆ ನಾ ಬಂದಿದ್ದೀನಿ. ಆಗ ಜನ ಎಲ್ಲ ಕೆರೆದವರು ಎಜುಕೇಷನ್ಗೆ ತಾವು ಗಮನ ಕೊಡಬೇಕು, ತಾಲ್ವಾನಲ್ಲಿ ಮೀಟಿಂಗ್ ಮಾಡಬೇಕು, ಬಿ ಒ ಜೊತೆ ಮೀಟಿಂಗ್ ಮಾಡಬೇಕು, CRC BRC ಮೀಟಿಂಗ್ ಮಾಡಿ ಆಫೀಸ್ ಇಂಪ್ಲಿಮೆಂಟ್ ಆಗಬೇಕು. ನಮ್ಮ ಜಿಲ್ಲಾಧ್ಯಕ್ಷರೇ, ಹಸ್ಮುಖ್ ಜಿಲ್ಲಾಧ್ಯಕ್ಷರೇ ತಾವು ಕೂಡ ಎಲ್ಲ ತಾಲೂಕಾ ಹೋಗಿ ತಾಲೂಕಾಧ್ಯಕ್ಷ ಜೊತೆ ಮೀಟಿಂಗ್ ಮಾಡಬೇಕು. ಎಜುಕೇಷನ್ ತಾವು ಸಪೋರ್ಟ್ ಮಾಡಬೇಕು, ಮಾಡ್ತಾ ಇದ್ದೀರಿ. ಹಸ್ಮುಖ್ ಚೇರ ಇದೆ, ಟೈಮ್ ಕೊಡ್ತಾ ಇದ್ದೀರಿ, ಬಡಿಯಾ ಇದೆ, ಭಗವಾನ್ ಕರೆ ಕೊಡ್ರಿ. ನಾವು ಭರವಸೆ ಕೊಟ್ಟಿದ್ದೆ. ಅವತ್ತು ನಮ್ಮ ಮಹಿಳಾ ನೌಕರರಿದ್ದಾರೆ, ಅವ್ರು ಮದುವೆ ಮಾಡಿ ಕೊಟ್ಟ ಮೇಲೆ ಅವರ ತಂದೆ ತಾಯಿಗಳಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಅಣ್ಣ ತಮ್ಮದಿರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ತಂದೆ ತಾಯಿಗಳನ್ನ ಹೊರಗಾಗ್ತಾರೆ ಅನ್ನುವಂಥ ಚರ್ಚೆಗಳು ನಮ್ಮಲ್ಲಿ ಬಂತು. ನೀವ್ಯಾರು ನಮಗೆ ರಿಕ್ವೆಸ್ಟ್ ಕೊಡಲಿಲ್ಲ. ನಾನು ಯೋಚನೆ ಮಾಡಿದೆ ಅವತ್ತಿನ ಸಂದರ್ಭದಲ್ಲಿ, ಸರ್ಕಾರದ ಮುಂದೆ ಒತ್ತಾಯ ಮಾಡಿದೆ, ನಮ್ಮ ಈ ಒಂದು ಯೋಜನೆಯಲ್ಲಿ, ಉಚಿತ ಆರೋಗ್ಯ ಯೋಜನೆಯಲ್ಲಿ ಮಹಿಳಾ ನೌಕರು ಮದುವೆ ಆದಮೇಲೆ ಅವರ ತಂದೆ ತಾಯಿಗಳು ಅವಲಂಬಿತರಲ್ಲ, ಆದರೆ ಈ ಆದೇಶದಲ್ಲಿ ಸೇರಿಸೋಣ, ಮಹಿಳಾ ನೌಕರ ತಂದೆ ತಾಯಿಗಳು ಕೂಡ ಈ ಯೋಜನೆ ವ್ಯಾಪ್ತಿಗೆ ಬರಬೇಕು, ಅವ್ರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತಿನವರೆಗೆ 400 ಜನ ಮಹಿಳಾ ನೌಕರ ತಂದೆ ತಾಯಿಂದಿರು ಇವತ್ತು 5 ಲಕ್ಷ 10 ಲಕ್ಷದವರೆಗೆ ಅವರ ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೈಪಾಸ್ ಸರ್ಜರಿ ಟ್ರೀಟ್ಮೆಂಟ್ ಅನ್ನು ಇವತ್ತಿನವರೆಗೆ ತೆಗೆದುಕೊಂಡಿದ್ದಾರೆ. ಯೋಚನೆ ಮಾಡಿ, ಯಾರು ಯೋಚನೆ ಮಾಡಿರಲಿಲ್ಲಲ್ಲ ಇದು. ನೀವೇನಾದ್ರೂ ಕೇಳ್ತಿದ್ರ ನನಗೆ, ನಿಮ್ಮ ಮದುವೆ ಮಾಡಿಕೊಟ್ಟ ಮೇಲೆ ನಿಮ್ಮ ತಂದೆ ತಾಯಂದಿರಿಗೆ ಅವಲಂಬಿತರಲ್ಲ, ಇಲ್ಲಿಯವರೆಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ದಿಸ್ ದ ಫಸ್ಟ್ ಟೈಮ್ ಸರ್ಕಾರಿ ಆದೇಶವನ್ನು ಮಾಡಿ ಮಹಿಳಾ ನೌಕರು ಕೂಡ ಈ ವ್ಯಾಪ್ತಿಗೆ ಬರಬೇಕು ಅನ್ನುವಂಥ ಯೋಚನೆ ಮಾಡಿ ಇವತ್ತು ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಗಂಡ ಹೆಂಡತಿ ಕಪಲ್ ಕೇಸಸ್ ಇದೆ, ಒಬ್ಬರೇ ಹಿಡಿಬೇಕು ಅನ್ನುವಂಥ ಆದೇಶ. ಅವತ್ತು ಅಧಿಕಾರಿಗಳು ಕೇಳಿದ್ರು, ಏನ್ರಿ ಷಡಾಕ್ಷರಿ, ಇನ್ನೇನ್ರಿ ಕೊಟ್ಟು ಬಿಟ್ಟಂಗಾಯ್ತು, ನೀವು ಎಲ್ಲ ನೀವು ಹೇಳ್ದಂಗೆ ಬರ್ಕೊಳ್ತೀರಾ ಅಂತ ಅಧಿಕಾರಿಗಳಿಗೆ ಕೇಳಿದ್ರು. ಅದೆಲ್ಲ ಇರಲಿಲ್ಲ, ಕೂತ್ಕೊಂಡೆ, ನೀವೇ ಬರ್ಕೊಟ್ಬಿಡಿಯಪ್ಪ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಆದೇಶ ಮಾಡ್ಕೊಡ್ತೀನಿ ಅಂದ್ರು. ಕಪಲ್ ಕೇಸ್ ಇದ್ರೆ ಒಬ್ರು ಹಿಡಿಬೇಕು, ಈ ಥರದ ಹೆಣ್ಣುಮಕ್ಳ ತಂದೆ ತಾಯಿಂದಿರಿಗೂ ಕೂಡ ಸೇರಿಸ್ಬೇಕನ್ನುವಂಥ ಕಾನೂನನ್ನು ತಗೊಂಬಂದಿದ್ದು ಯಾರೂ ಅಲ್ಲ, ನಿಮ್ಮ ಷಡಾಕ್ಷರಿ ಅವರ ಬ್ರೈನ್ ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ 121ನೇ ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಫೆಬ್ರವರಿ 23ರಂದು ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಸಹಾಯಕ ಗವರ್ನರ್ ಹಾವಶೆಟ್ಟಿ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರೋಟರಿ ಕಲ್ಯಾಣ ವಲಯದ ಮಾರ್ಗದರ್ಶನದಲ್ಲಿ ಹಾಲಿ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್, ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿ ಅನಿಲ್ ಮಸೂದಿ ಹಾಗೂ 2025-26ನೇ ಸಾಲಿನ ನಿರ್ದೇಶಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಶ್ವದ ಸುಮಾರು 190 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿರುವ ರೋಟರಿ ಸಂಸ್ಥೆ ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ನೈರ್ಮಲ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಯೋಜನೆಗಳ ಮೂಲಕ ವಿಶಿಷ್ಟ ಛಾಪು ಮೂಡಿಸಿದೆ. ಬೀದರ್ನಲ್ಲಿ 1972ರಲ್ಲಿ ಕ್ಲಬ್ ಸ್ಥಾಪನೆಯಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದೆ. ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ರೀಡಾ, ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.
ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಕ್ಲಬ್ ಸಹಯೋಗದಲ್ಲಿ ಶಟಲ್ ಪಂದ್ಯಾವಳಿ ನಡೆಯಲಿದೆ. ಹಾಗೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಇಂದು ಬೆಳಗ್ಗೆ 10ಕ್ಕೆ ಬೀದರ್ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳ ವಿಷಯದ ಮೇಲೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ, ಬೆಳಗ್ಗೆ 10:15ಕ್ಕೆ ಜಿಲ್ಲಾ ವಯೋಮಾನದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಬೆಳಗ್ಗೆ 10:30ಕ್ಕೆ ರಸ್ತೆ ಅಪಘಾತ ಸಂದರ್ಭಗಳಲ್ಲಿ ನೀಡುವ ಪ್ರಥಮ ಚಿಕಿತ್ಸೆ ಹಾಗೂ CPR ಕುರಿತು ನುರಿತ ವೈದ್ಯರಿಂದ ಕಾಮಗಾರಿ, ಮಧ್ಯಾಹ್ನ 12ಕ್ಕೆ ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಜಿಲ್ಲಾಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ ವಿಷಯದ ಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಸಂಜೆ 6ಕ್ಕೆ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಮೂಹ ನೃತ್ಯಗಳ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಫೆಬ್ರವರಿ 21ರಂದು ನಗರದ BVB ಕಾಲೇಜಿನ ಆಟದ ಮೈದಾನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ರೋಟರಿ ತಂಡಗಳೊಂದಿಗೆ ಪತ್ರಕರ್ತರ ಹಾಗೂ ಬ್ಯಾಂಕ್ ಉದ್ಯೋಗಿಗಳ ತಂಡಗಳು ಭಾಗವಹಿಸಲಿವೆ ಎಂದರು. ಫೆಬ್ರವರಿ 22ರಂದು ಬೆಳಗ್ಗೆ 6ಕ್ಕೆ ನಗರದ ಬರಿದ್ಶಾಹಿ ಗಾರ್ಡನ್ನಿಂದ ಫತೆ ದರ್ವಾಜಾ ಹತ್ತಿರದ ರಮೇಶ್ ಹೋಂಡಾ ಶೋರೂಮ್ವರೆಗೆ ಬ್ರೇಕ್ ದ ಸೈಕಲ್ ಆಫ್ ಕ್ಯಾನ್ಸರ್ ಘೋಷವಾಕ್ಯದೊಂದಿಗೆ ಸ್ಲೈಥಾನ್ ಜಾಥಾ ನಡೆಯಲಿದೆ. ರೋಟರಿ ಕ್ಲಬ್ ಬೀದರ್, ಅಡ್ವೆಂಚರ್ಸ್ ಕ್ಲಬ್ ಹಾಗೂ ಡಾಕ್ಟರ್ ವಿಪಿನ್ ಗೋಯಲ್ ಸಹಯೋಗದಲ್ಲಿ ಈ ಜಾಗೃತಿ ಅಭಿಯಾನ ನಡೆಯಲಿದ್ದು, ರಮೇಶ್ ಗೋಯಲ್ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ್ದರು. ಫೆಬ್ರವರಿ 23ರಂದು ಸಂಜೆ 6ಕ್ಕೆ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವ 121ನೇ ರೋಟರಿ ದಿನಾಚರಣೆಯನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ತ್ರಿವಿಕ್ರಮ್ ಜೋಶಿ ರಾಯಚೂರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ, ಪ್ರಮಾಣ ಪತ್ರ ವಿತರಣೆ, ಪ್ರಾಯೋಜಕರ ಸನ್ಮಾನ ಹಾಗೂ ರೋಟರಿ ಕ್ಲಬ್ನಲ್ಲಿ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಸಮಾಜ ಸೇವೆ ಸಲ್ಲಿಸಿರುವ ಸದಸ್ಯರ ಗೌರವ ಸನ್ಮಾನ ನಡೆಯಲಿದೆ. ಜೊತೆಗೆ ಸಂಗೀತ ರಸಸಂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ರೋಟರಿ ಕ್ಲಬ್ ಹಿರಿಯ ಸಲಹೆಗಾರರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಮಾತನಾಡಿ, ಇಂದು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ನಶೆಮುಕ್ತ ಭಾರತ ಅಭಿಯಾನ ಕುರಿತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಬೀದರ್ ಜಿಲ್ಲೆಯನ್ನು ಭಿಕ್ಷಾಟನೆ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರತಿ ರವಿವಾರ ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಅಲ್ಲಿ ಜಾಗೃತಿ ಮೂಡಿಸಿ, ಜೊತೆಗೆ ಮಕ್ಕಳಿಗೆ ಮೊಬೈಲ್ ಕೊಡಬಾರದೆಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸೈರನ್ ನೀಡಲಾಗಿದ್ದು, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ಮಾತ್ರ ಮಕ್ಕಳಿಗೆ ಮೊಬೈಲ್ ನೀಡಬೇಕು. ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಣೆಯಾಗಿಸಬೇಕೆಂದು ಅಲ್ಲಿಯೇ ತಾಯಂದಿರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಹಾಗೆ ನಗರ ಪ್ರದೇಶದಲ್ಲಿ ಸಂಜೆ ವೇಳೆಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಮಕ್ಕಳು ಭಿಕ್ಷಾಟನೆಗೆ ತೆರಳಬಾರದು ಎಂದು ಭಿಕ್ಷಾಟನೆಗೊಳಪಟ್ಟ ಮಕ್ಕಳನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಕರೆದು ಅವರಿಗೆ ವೈದ್ಯರಿಂದ ಜಾಗೃತಿ ಮೂಡಿಸಿ ತಪಾಸಣೆಗೊಳಪಡಿಸಿ ಚಿಕಿತ್ಸೆ ನೀಡಿ ಅವರ ಮಾನಸಿಕ ಭಿಕ್ಷಾಟನೆ ಸ್ಥಿತಿಯನ್ನು ತಿಳಿಸಿಗೊಳಿಸಿ ಕ್ರಮ ವಹಿಸಲಾಗುತ್ತಿದೆ. ಹೀಗೆ ಈ ಸಂಸ್ಥೆಯಿಂದ ಹಲವಾರು ರಚನಾತ್ಮಕ ಕ್ರಮಗಳನ್ನು ನಿತ್ಯ ಹಮ್ಮಿಕೊಳ್ಳಲಾಗುತ್ತಿದ್ದೇವೆ ಎಂದು ಡಾಕ್ಟರ್ ಸೇಡಂಕರ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸುರೇಶ್ ಶೆಟ್ಟಿ, ರವೀಂದ್ರ ಮೂಲ್ಗೆ, ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್, ಹಾಲಿ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದರ್ ಹಾಗೂ ಇತರರು ಮಾತನಾಡಿದ್ದರು. ನಿಕಟಪೂರ್ವ ಕಾರ್ಯದರ್ಶಿ ಕೃಪಾಶಿಂದು ಪಾಟೀಲ್, ರೋಟರಿ ಕ್ಲಬ್ ಹಿರಿಯ ಸದಸ್ಯರಾದ ಡಾಕ್ಟರ್ ಸುರೇಶ್ ಪಾಟೀಲ್, ಸಂಗಮೇಶ್ ಗಾದ್ಗಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ರೋಟರಿ ವಿಶ್ವ ರೋಟರಿ ದಿನಾಚರಣೆ ಅದನ್ನು ನಾವು ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸಾಯಂಕಾಲ ಹೊತ್ತು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಾಯಂಕಾಲ 6 ಗಂಟೆಗಿದೆ. ಅವತ್ತೆಲ್ಲ ಈ ಎಲ್ಲ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಎಲ್ಲ ವಿಜೇತರಾದಂಥವ್ರಿಗೆ ಕೂಡ ಅವತ್ತು ನಾವು ಅಲ್ಲೆಲ್ಲ ಕರೆದು ಸನ್ಮಾನ, ಅವರಿಗೆಲ್ಲ ಸನ್ಮಾನ ಪತ್ರಗಳು, ಅವ್ರಿಗೆ ಏನೇನು ಸನ್ಮಾನ ಮಾಡೋಕೆ ಅದನ್ನೆಲ್ಲ ಆವತ್ತೇ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ. ಇವೇನೇ ಕಾರ್ಯಕ್ರಮ ಆಗ್ತಾ ಇದ್ದಾವಲ್ಲ ಅವರಿಗೆಲ್ಲ ಸನ್ಮಾನ ಅವತ್ತಲ್ಲಿ 23ನೇ ತಾರೀಕಿಗೆ ಲಾವಣ್ಯ ಕನ್ವೆನ್ಷನ್ ಹಾಲಲ್ಲಿ ಸಾಯಂಕಾಲ ಇದೆ, ಹಿಂದೆ ಓಪನ್ ಗ್ರೌಂಡಲ್ಲಿ. ಹಾಗೂ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3160 ಈಗ ಬರುವಂಥ ಒಂದು ಗವರ್ನರ್, ಈ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಅಂತ ಇರ್ತದೆ, ಅವರು ತ್ರಿವಿಕ್ರಮ್ ಜೋಶಿ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಸಮಾರಂಭದೆಲ್ಲ ವಿಜೇತ ಸ್ಪರ್ಧಾರ್ಥಿಗಳಿಗೆ ಬಹುಮಾನ, ಅವರಿಗೆಲ್ಲ ಸನ್ಮಾನ ಕೂಡ ಅಲ್ಲಿ ಇರ್ತದೆ. ಹಾಗೂ ಅದೇ ಥರ ನಮ್ಮ ಈ ಒಂದು ರೋಟರಿ ಕ್ಲಬ್ ನಮ್ಮ ರೋಟರಿ ಕ್ಲಬ್ ಬೀದರ್ ಏನಿದೆ ಅಂದರೆ ಸುಮಾರಾಗಿ 55 ವರ್ಷದ ಕ್ಲಬ್ ಇದೆ ನಮ್ಮದು. ಅದರಲ್ಲಿ ನಮ್ಮ ಕ್ಲಬ್ಬಲ್ಲಿ ವಿಶೇಷವಾಗಿ 30 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ನಮ್ಮ ಈ ರೋಟರಿ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವತ್ತು ಅವರಿಗೊಂದು ವಿಶೇಷ ಸನ್ಮಾನ ಇಟ್ಕೊಂಡಿದ್ವಿ. ವ್ಯಾಸನ ಮುಕ್ತ
ಬೀದರ್ ಮಾಡ್ಬೇಕಂತ ಹೇಳಿ ಒಂದು ಸಂಸ್ಥೆ 6 ತಿಂಗಳ ಹಿಂದೆ ಜನ್ಮ ತೊಗೊಂಡಿದೆ. ಅದರ ಹೆಸರು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ. ಅದರದ ಸದಸ್ಯಗಳು 21 ಜನ ಸದಸ್ಯರಿದ್ದು ಎಲ್ಲ ಧರ್ಮ ಎಲ್ಲ ಜಾತಿಗಳ ಜನಗಳು ಕೂಡ ಒಂದು ಸಂಸ್ಥೆ ಮಾಡಿ ಅದರ ನಿಮಿತ್ತ ನಾವು ಒಂದು ಬೀದರಿಗೆ ನಶಾ ಮುಕ್ತ ಹಾಗೂ ಭಿಕ್ಷಾಟನೆ ಮುಕ್ತ ಮಾಡಬೇಕಂತೇಳಿ ಒಂದು ಸಂಕಲ್ಪ ತೊಗೊಂಡಿದ್ವಿ. ಅದರ ಇನ್ನೊಂದು ಉದ್ದೇಶ ಏನಂತಂದರೆ ಒಂದು ಸರಳ ವ್ಯವಹಾರನ ಪ್ರೋತ್ಸಾಹಿಸ್ಬೇಕಂತೇಳಿ ಇವು 3 ಸಂಕಲ್ಪಗಳನ್ನು ತೊಗೊಂಡು ಬೀದಿಗೆ ಮತ್ತು ಗ್ರಾಮಗಳಿಗೆಲ್ಲ ನಾವು ತಿರುಗಾಡ್ತಾ ಇರ್ತೀವಿ. ಪ್ರತಿ ದಿವಸ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯತ್ ಆಗಲಿ ಇಲ್ಲಾಂದರೆ ಸಣ್ಣ ವಿಲೇಜ್ಗಳಿಗೆ ಆಗಿ ನಶೆ ಬಗ್ಗೆ ಇದು ಭಿಕ್ಷಾಟನೆ ಬಗ್ಗೆ ಹಾಗೂ ಸರಳ ವಿವಾಹಗಳ ಬಗ್ಗೆ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾಯಿದ್ದೀವಿ. ಇದರ ನಿಮಿತ್ತ ನಾಳೆ ಒಂದು ಕಾರ್ಯಕ್ರಮ ರಂಗಮಂದಿರಲ್ಲಿ ನಡೆಯಲಿದೆ 10 ಗಂಟೆಗೆ. BNSS ಮತ್ತು ರೋಟ್ರಿ ಸಂಯುಕ್ತಾಶ್ರಯದಲ್ಲಿ ಒಂದು CPR ಪ್ರೋಗ್ರಾಮ್. ರೋಟ್ರಿ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ಇದೇನು 200 ದೇಶದಲ್ಲಿದೆ. ಎವ್ರಿ ಇಯರ್ ಒಂದೊಂದು ಅಂದರೆ ಯಾವ ದೊಡ್ಡ ಸಮಸ್ಯೆ ಇದೆ ಅದನ್ನು ತಗೊಳುತ್ತೆ. ಇದಕ್ಕಿಂತ ಮೊದಲು ಪೋಲಿಯೋ ನಿರ್ಮೂಲನೆ ಮಾಡಬೇಕು ಜಗತ್ತಿನಿಂದ ಅಂತ ಮಾಡಿದ್ದು. ಪೋಲಿಯೋ ನಿರ್ಮೂಲನೆ ಆಗಿದೆ, ಈಗಾಗಲೇ ಹೇಳಿದ್ದಾರೆ, ಓನ್ಲಿ 2 ಕಂಟ್ರಿಯಲ್ಲಿದೆ. ಈಗ ಇಂಡಿಯಾದಲ್ಲಿ ಲಿಟ್ರಸಿ ಬಗ್ಗೆ ಜಾಸ್ತಿ ಇದು ವಹಿಸಿ ಇಂಡಿಯಾ 100% ಲಿಟ್ರಸಿ ಕಂಟ್ರಿ ಮಾಡಬೇಕಂತ ಪ್ರಾಜೆಕ್ಟ್ಸ್ ತಗೊಂಡಿದೆ. ಈಗ ನೆಕ್ಸ್ಟ್ ಬರುವ ದಿನಗಳಲ್ಲಿ ಎಲ್ಲ ಲಿಟ್ರಸಿ ಬಗ್ಗೆನೇ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ಸ್ ಆಗೋದು. ಹಾಗಾಗಿ ಇದಕ್ಕೆ ರೋಟ್ರಿ ಸಂಸ್ಥೆಗೆ ನಿಮ್ದು ಎಲ್ಲ ಪ್ರೆಸ್ದವ್ರದ್ದು ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳುತ್ತಾ, ಪ್ರಿಮ್ಸ್ ಹಾಸ್ಪಿಟಲಲ್ಲಿ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆರೋ ಪ್ಲಾಂಟ್ ಯೂನಿಟ್ ಅನ್ನು ಕೂಡಿಸಿದ್ವಿ. 2ನೇ ಘಟಕ ತುಂಬ ದೊಡ್ಡದಿದೆ. ಅದು ಪ್ರತಿ ಗಂಟೆಗೆ 500 ಲೀಟರ್ ನೀರು ಅದು ಒಂದು ಫ್ರೆಶ್ ನೀರನ್ನು ಕೊಡುತ್ತದೆ. ಅದೇ ರೀತಿ ನಾವು ಇವಾಗ ಇಲ್ಲಿ ಬಂದಿದ್ದಕ್ಕೋಸ್ಕರ ನಾನು ನೋಡಿದ್ವಿ, ನೀರು ಅದನ್ನೆಲ್ಲ ಹೊರಗಡೆ ತರಿಸಿ ವಾಟರ್ ಬಾಟಲ್ ಅದನ್ನೆಲ್ಲ ತರಿಸಿ ನೋಡಿದ್ವಿ. ಸೊ ಅದಕ್ಕೋಸ್ಕರ ನನ್ನ ಟರ್ಮಲ್ಲಿ ಈ ಒಂದು ಒಂದು ಫ್ರೆಶ್ ಒಂದು ವಾಟರ್ ಫಿಲ್ಟರ್ ನಾವಿಲ್ಲಿ ನನ್ನ ಅವಧಿಯಲ್ಲಿ ಕೂಡಿಸ್ಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಈ ಒಂದು ನನ್ನ ಅವಧಿಯಲ್ಲಿ ನಾನು ಈ ಒಂದು ಯೂನಿಟ್ ಕೂಡಿಸ್ತೇನೆ ಅಂತ ಹೇಳ್ತಾರೆ. ಮರ್ಕಲ್ ಗ್ರಾಮ ಪಂಚಾಯಿತಿಯ PDO ಉಮೇಶ್ ಜಾಬರ್ ಅವರನ್ನು ಅಮಾನತುಗೊಳಿಸಿದ್ದಕ್ಕೆ ಇವರ ಅಮಾನತು ಮರ್ಕಲ್ ಗ್ರಾಮ ಪಂಚಾಯಿತಿಯನ್ನು ಈ ಹಿಂದೆ ಕೆಲವು ಜನರ ಹಿಡಿತದಲ್ಲಿಟ್ಟುಕೊಂಡು ಜನರ ಕಣ್ಣಿಗೆ ಪಟ್ಟಿ ಕಟ್ಟಿ ಸರ್ಕಾರದ ಯೋಜನೆಗಳೆಲ್ಲ ನುಂಗಿ ನೀರುಕೊಂಡು ಬೆನಕನಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರು ನೀಡಿದ ಕಂಪ್ಲೇಂಟ್ ಮೇಲೆ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಇವರು ಹಿಂದಿನಿಂದಲೂ ಒಡೆಯ ಆಳುವ ನೀತಿಯನ್ನು ಇಟ್ಟುಕೊಂಡು ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಜಗಳ ಹಚ್ಚುತ್ತಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ತಮ್ಮ ಹಿಡಿತದಲ್ಲಿಟ್ಟುಕೊಂಡು PDO ಅವರನ್ನು ಬೆದರಿಸಿ ತಮಗೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸರ್ಕಾರದಿಂದ ಬರುವ ಎಲ್ಲ ಹಣಗಳು ಮಾಡುತ್ತಿದ್ದು, ಇವರು ಬಂದ ಮೇಲೆ ಅವರ ಎಲ್ಲ ಆಟಗಳಿಗೆ ಬ್ರೇಕ್ ಹಾಕಿರುತ್ತಾರೆ. ಇವರ ಅಮಾನತು ವಾಪಸ್ಸು ತೆಗೆದುಕೊಳ್ಳಬೇಕು. ಒಂದು ವೇಳೆ ಅಮಾನತು ಹಿಂಪಡೆಯದಿದ್ದಲ್ಲಿ ಧರಣಿ ಸತ್ಯಾಗ್ರಹ ಮತ್ತು ರಸ್ತಾ ರೋಕೋ ಆಂದೋಲನ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಈ ಮನವಿ ಪತ್ರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಲ್ಲಿಸಿದರು. ತನಿಖೆ ಮಾಡಿದ್ದಾರೆ, ತನಿಖೆಯಲ್ಲಿ ಸಾಬೀತಾಗಿದೆ. ತನಿಖೆಯಲ್ಲಿ ಸಾಬೀತಾಗಿದೆ. ಏನ್ ಸಾಬೀತಾಗಿಲ್ಲ? ಏನಾದ್ರು ಸುಳ್ಳದ? ನೀವು ಖಾಲಿ ಏನಾದ್ರು PDOನೇ ಮಾಡ್ಲಕ್ ಹಚ್ಚಿರೋದು ಹಣ ಅಂದ್ರೆ ಟಾರ್ಗೆಟ್ ಮಾಡಿ ಅದು ಸರ್ ಒಂದ್ ವಾರದಾಗ ವಾಪಸ್ ತಗೊಂಡ್ಬಂದ್ರೆ ಸ್ಪಷ್ಟವಾಗಿ ಮಾತಾಡಿ. ಏನೇ ಇಲ್ಲದೆ ಖಾತೆ ತೆಗೆದಿದ್ದಾರೆ, ವರದಿಯಲ್ಲಿ ಪ್ರೂವ್ ಆಗಿದೆ. ಇಲ್ಲ ಸರ್, ಯಾವ ಪ್ರೂವ್ ಇದೆ ಕೊಡಿ ಸರ್. ಬೀದರ್ ಜಿಲ್ಲೆದಂತ ಮರ್ಕಲ್ ಗ್ರಾಮದಲ್ಲಿ ಅಷ್ಟೇ ಎಣ್ಣೆ ಆಗಲಂತ ಖಾತೆ ತೆಗೆದಿದ್ದಾರೆ. ಇಡೀ ಜಿಲ್ಲೆದಂತ ತೆಗೆದಿದ್ದಾರೆ. ಜಿಲ್ಲೆದಂತ ಅಧಿಕಾರಿಗಳು ತನಿಖೆ ಮಾಡಿ ಅವ್ರಿಗೂ ಸಸ್ಪೆಂಡ್ ಮಾಡಿ, ಅವರಿಗೂ ಮಾಡಿ, ಯಾವ ಮಾಡ್ರಿ ಮತ್ತೆ ಅದು ಏನಾದ್ರು ಕೇಳಿ ಏನಾದ್ರು ವಜಾ ಮಾಡಿ ಸಸ್ಪೆಂಡ್ ಮಾಡಿ ಅದು ವಾಪಸ್ ತಗೋಬೇಕು. ವಾಪಸ್ ತಗೋಬೇಕು ಸರ್. ಇಲ್ಲ ಅಂದ್ರೆ ಮತ್ತೆ ಧರಣ ಮಾಡ್ತೀವಿ ಜಿಲ್ಲಾ ಪಂಚಾಯತ್. ತನಿಖಾ ವರದಿಯಲ್ಲಿ ಸಾಬೀತಾಗಿದ್ದ ಕೇಸಲ್ಲಿ ನಾವು ವಾಪಸ್ ತೊಗೊಂಡ್ರೆ ಮತ್ತೆ ನಾವು ಬೇರೆ ಯಾರು PDO ಮೇಲೆ ಆಕ್ಷನ್ ತಗೊಳಕ್ಕಾಗಲ್ಲ. 2 ತಿಂಗಳ ಸಾಬೀತಾಗಿದೆ ಇಲ್ಲ. ಅವಾಗ 2 ತಿಂಗಳು ಏನ್ ಮಾಡಿದ್ರು? ತನಿಖೆ ನಡೀತಾ ಇತ್ತು. ಏನು ತನಿಖೆ ನಡೆದಿಲ್ಲ. ನಾವು ಧರಣ ಈಗ ನಾನು ತನಿಖಾ ವರದಿಯಲ್ಲಿ ಸಾಬೀತಾಗಿದೆ
ವಾಪಸ್ ತೊಗೊಂಡ್ರೆ ನಾನು ಯಾರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ, ಮತ್ತೆ ಬೇರೆಯವ್ರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ. ತನಿಖೆಯಲ್ಲಿ ಮತ್ತೊಮ್ಮೆ ತನಿಖೆ ಮಾಡಿಸ್ತೀವಿ ಸರ್. ಗಾಂಧಿಗ್ರಾಮ್ ಕುಂತಿನ ಕಡೆಯಿಂದ ಅಂತೇಳಿ ಉದ್ದೇಶಪೂರ್ವಕವಾಗಿ ನಾನು ಡೈಲಿ ಅಲ್ಲೇ ಇರ್ತೀನಿ, ನನ್ನ ಮನೆ ಅಲ್ಲೇ ಇದೆ. ಬೈ ಡೈಲಿ ರಾತ್ರಿ 8-9 ತನಕ ದೊಡ್ಡ ದೊಡ್ಡ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅವಾಗ ಯಾಕೆ ಮಾಡಿಲ್ಲ? ಅಲ್ಲಿ ಲೇಔಟ್ ಇಲ್ಲದೆ ಅಪ್ರೂವ್ ಇಲ್ಲದೆ ಖಾತೆ ತೆಗ್ದೇನೆ ಸಾಬೀತಾಗಿದೆ. ಅದು ಏನಾಗಿದೆ ಅಲ್ಲ, ಏನಾಗಿಲ್ಲ ಸರ್, ನೀವು ಉದ್ದೇಶಪೂರ್ವಕವಾಗಿ ಹಣ ಮಾಡಿದ್ರಿ, ಏನಿಲ್ಲ ಅದಕ್ಕೂ ನೀವು ವಾಪಸ್ ತಗೋಬೇಕು. ನಾವು ತನಿಖೆ ಮಾಡಬೇಕಾಗುತ್ತೆ ಸರ್. ಇನ್ನೊಂದ್ಸಲ ಸೂಕ್ತವಾದ ತನಿಖೆ ಮಾಡ್ರಿ. ಗಾದಗಿ ಪಿಡಿಒಗೂ ಸಸ್ಪೆಂಡ್ ಹೋದ ಎಲ್ಲರದು ವಾಪಸ್ ತಗೋಬೇಕಾಗುತ್ತೆ. ನೀವು ಸರ್ ಅವರು ಗಾದಗಿ ಪಿಡಿಒ ಅವರು ಸರ್ ನೀವು ಹಾಕಿದ್ದು ಹೇಳ್ತಾ ಇರೋದು ಅವ್ರು ತೆಗೆದ್ರೆ ಮಾಡಿ ಅದನ್ನ ಪರವಾಗಿಲ್ಲ, ಬೆಂಬಲ ಇವರು ತೆಗ್ದಾರೆ, ಅವರು ತೆಗ್ದಾರೆ, ಎಲ್ಲ ಒಂದೇ ಇನ್ಕ್ವೈರಿಯಲ್ಲಿ ಸಸ್ಪೆಂಡ್ ಆಗಿರೋದು. ನಾನು ಒಬ್ಬರಿಗೆ ವಾಪಸ್ ತಗೊಂಡ್ರೆ ಎಲ್ಲರಿಗೂ ವಾಪಸ್ ತಗೋಬೇಕಾಗುತ್ತೆ. ನೀವು ಹಾಕಿದ್ವಿ ಪಿಡಿಒ, ಆವಾಗ ಆ ಪಿಡಿಒ ಬಂದು ತೆಗೆದ್ರಲ್ಲಿ ಅಡಿಸಕ ತನಿಖೆ ನಾವು ಮಾಡಿರೋದು, ನಮ್ಗೆ ಗೊತ್ತಿದೆ ಏನಾಗಿದೆ. ತನಿಖಾ ವರದಿಯಲ್ಲಿದೆ. ನಾವು ಒಂದು ಪಿಡಿಒ ವಾಪಸ್ ತಗೊಂಡ್ರೆ ಎಲ್ಲರದ್ದು ವಾಪಸ್ ತಗೋಬೇಕಾಗುತ್ತೆ. ಪಿಡಿಒಗಳು ಬಹಳ ಒತ್ತಡದಿಂದ ಕೆಲಸ ಮಾಡತ್ತಾರ. ಸಣ್ಣದೊಂದು ಯಾವುದೋ ಸರ್ ನೀವು ತಗೊಂಡಿನ ಕ್ರಮ, ನೀವು ಏನಾದ್ರೂ ತಪ್ಪು ಸಿಕ್ಕಿದಾಗ ತಗೊಂಡು ಮರು ಎನ್ಕ್ವೈರಿ ಮಾಡ್ತೀವಿ. ಅದಕ್ಕೆ ನಮ್ದೊಂದು ಎಲ್ಲರೂ ರಿಕ್ವೆಸ್ಟ್ ಅದ. ಯುವ ಉದ್ಯಮಿ ಆಗಿರುವ ಕಪಿಲ್ ಹುಗಾರ್ ಗಾದ್ಗಿ ಅವರ ಜನ್ಮದಿನದ ಅಂಗವಾಗಿ ಕಪಿಲ್ ಹುಗಾರ್ ಗಾದ್ಗಿ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ನಗರದಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಳಗ್ಗೆ ವಿಷ್ಣುಪ್ರಿಯ ಗೋಶಾಲೆಯಲ್ಲಿ ಅಭಿಮಾನಿಗಳು ಹಾಗೂ ಕುಟುಂಬದ ಸದಸ್ಯರು ಒಗ್ಗೂಡಿ ಗೋಮಾತಾ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಪಿಲ್ ಹುಗಾರ್ ಗಾದ್ಗಿ ಅವರ ಆರೋಗ್ಯ, ಸುದೀರ್ಘ ಆಯುಷು ಹಾಗೂ ಅವರ ಮುಂದಿನ ಉದ್ಯಮ ಸಾಧನೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಹುಟ್ಟುಹಬ್ಬದ ಸಂಭ್ರಮವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ನಗರದ ನಿರ್ಗತಿಕ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಮುಖದಲ್ಲಿ ನಗು ಮೂಡಿಸಲಾಯಿತು. ಅಲ್ಲದೆ ಬೀದರ್ ನಗರದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದರು. ಗೋವುಗಳಿಗೆ ಮೇವು, ಕಡಲೆ, ಬೆಲ್ಲ ವಿತರಿಸಿದರು. ಎಕೆ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಸದಸ್ಯರಾದ ಚಂದು ಹದ್ಕೇರಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಸಂಜುಕುಮಾರ್ ಹೂಗಾರ್, ಸುರೇಶ್ ಸ್ವಾಮಿ, ರಾಹುಲ್ ಕುಲಕರ್ಣಿ, ಅಮರ್ ಗಾದ್ಗಿ, ಸುರೇಶ್ ಗಾದ್ಗಿ, ಜಗ್ಗು ಹೂಗಾರ್, ಮಹೇಶ್ ತೋರಣ್, ನರ್ಸಿಂಗ್, ಮಹಾದೇವ್ ಹೂಗಾರ್, ಸಾಗರ್ ಪಾಠಕ್ ಹೂಗಾರ್, ಕುಟುಂಬದ ಸದಸ್ಯರು, ಧರಮ್ ಹಾಗೂ ಸತೀಶ್ ಸೇರಿದಂತೆ ಅನೇಕ ಅಭಿಮಾನಿಗಳು ಮತ್ತು ಹಿತೈಷಿಗಳು ಪಾಲ್ಗೊಂಡಿದ್ದರು. ವೆಂಕಟರಮಣ ಗೋವಿಂದ, ಜಲರೂಪ ನರಸಿಂಹ ಗೋವಿಂದ. ಕರು
ಹಂಗೆ ಬರ್ರಿ ಸ್ವಾಮಿ ಬರ್ರಿ ಈ ಕಡೆ ಬರ್ರಿ ರಾಹುಲ್ ರಾವ್ಜಿ ಬರ್ರಿ ಈ ಕಡೆ ಬರ್ರಿ ಬಾ ಜಗು ನಾಳೆ ನಾಳೆ ಜಗಣ ಇಲ್ಲಿ ಬರ್ರಿ 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 ಜಗಣ ಬರ್ರಿ ಆಯ್ತಾ ಹಾಂ ರೀ ಬೀದರ್ ಜಿಲ್ಲೆಯ ಯುವ ಉದ್ಯಮಿಗಳಾದಂಥ ಶ್ರೀ ಕಪಿಲ್ ಹುಗರ್ ಗಾದ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಬೀದರ್ ಜಿಲ್ಲೆಯ ಎಲ್ಲ ಇವತ್ತು ಅಮಾವಾಸ್ಯೆ ಕೂಡ ಇದೆ. ಅದೇ ರೀತಿ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಗರದ ನರಸಿಂಹಝರ್ನೆಯಲ್ಲಿ ಇರುವ ಗೋಶಾಲೆಗೆ ಬಂದು ಗೋಗಳಿಗೆ ಬೆಲ್ಲ ಮತ್ತು ಕಡ್ಲಿ ಮತ್ತು ಬಾಳೆಹಣ್ಣನ್ನು ವಿತರಿಸಿದ್ದಾರೆ. ಇದೇ ರೀತಿ ವರ್ಷ ಕೂಡ ಒಳ್ಳೆಯ ಸೇವೆ ಮಾಡೋಕ್ಕೆ ದೇವರ ಆಶೀರ್ವಾದ ಕೊಡಲಿ ಅಂತ ಕೇಳ್ತೀನಿ. ಮತ್ತು ಎ.ಕೆ ಫೌಂಡೇಶನ್ ವತಿಯಿಂದ ಇವತ್ತು ಎಲ್ಲ ಬಡ ಜನಾಂಗಕ್ಕೆ ಒಂದು ಫುಡ್ ವಿತರಣೆ ಮಾಡ್ತಾಯಿದ್ದಾರೆ. ಅದು ಒಂದು ಆಯೋಜನೆ ಆಗಿದೆ, ಅದು ಮಾಡ್ತಾಯಿದ್ದಾರೆ. ನಾನು ದೇವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇದೇ ರೀತಿ ದೇವರು ಅವರಿಗೆ ಒಳ್ಳೆಯ ಶಕ್ತಿ ಉನ್ನತ ಆಯುಷ್ಯ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಕಪಿಲ್ ಹುಗರ್ ಗಾದ್ಗೆಯವರ ಅಭಿಮಾನಿ ಬಳಗ ವತಿಯಿಂದ ಅವರಿಗೆ ಹುಟ್ಟುಹಬ್ಬ ನಿಮಿತ್ತ ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.